ಇನ್ನು ಮಂಡ್ಯದಲ್ಲೂ ಕೂಡ ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಎಫೆಕ್ಟ್ ಜಾಸ್ತಿ ಆಗ್ತಾ ಇದೆ. ಬೆಲೆ ಏರಿಕೆ ಸಂಕಷ್ಟದಲ್ಲಿ ಮಧ್ಯಮ ವರ್ಗದ ಜನ ಸಿಕ್ಕಾಕೊಂಡಿದ್ದಾರೆ. ಕಳೆದ 1 ವರ್ಷದ ಒಳಗೆ ಒಬ್ಬ ಮಿಡಲ್ ಕ್ಲಾಸ್ ಜನರ ಸಂಬಳ ಏನಿತ್ತೋ ಅಷ್ಟೇ ಇದೆ, ಆದರೆ ಖರ್ಚು ಮಾತ್ರ ಜಾಸ್ತಿ ಆಗ್ತಾ ಇದೆ. ಅಂದರೆ ತಗೊಳ್ಳೋ ಹಾಲ್ ರೇಟ್ ಜಾಸ್ತಿ ಆಗ್ತಾ ಇದೆ, ಪೆಟ್ರೋಲ್ ಡೀಸೆಲ್ ಜಾಸ್ತಿ ಆಗ್ತಾ ಇದೆ, ದಿನಬಳಕೆ ವಸ್ತುಗಳ ಏರಿಕೆ ಆಗ್ತಾ ಇದೆ. ಹಿಂಗಾದ್ರೆ ಹೆಂಗೆ ಅಂತ ಜನ ಕೇಳ್ತಿದ್ದಾರೆ. ಬಡ ಜನರು, ಮಧ್ಯಮ ವರ್ಗದ ಜನ ಜೀವನ ಮಾಡೋದಂಗೆ? ದಿನನಿತ್ಯ ವಸ್ತುಗಳ ಬೆಲೆ ಏರಿಕೆ ಆಗ್ತಾ ಇದೆ. ಇವಾಗ ಪೆಟ್ರೋಲ್ ಡೀಸೆಲ್ ದರ ಜಾಸ್ತಿ ಆಗೋಯ್ತು, ದೊಡ್ಡ ಹೊರೆ ಬೀಳ್ತಾ ಇದೆ ನಮಗೆ. ಮತ್ತೊಂದು ಕಡೆ ಆ ಯುದ್ಧ ಇರೋ ಹಿನ್ನೆಲೆಯಲ್ಲಿ ಬೆಲೆ ಏರಿಕೆ ಆಗಿದೆ. ಎಲ್ಲರೂ ಅದನ್ನು ಅರ್ಥ ಮಾಡ್ಕೊಂಡು ವಾಹನ ಬಳಸಿ, ಮೋದಿ ಅವರು ಹೇಳದಂತೆ ನಡೆದುಕೊಳ್ಳಿ ಅಂತ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಒಂದು ಕಡೆ ಅವ್ರು ಹೇಳಿದ್ದೆ ನಿಜ, ನಾವು ಸುಮ್ಮನೆ ನಮ್ಮ ಗಾಡಿಗಳನ್ನು ಬಳಸಿ ಪೆಟ್ರೋಲ್ ಯೂಸ್ ಮಾಡೋದು ಜಾಸ್ತಿ ಆಯಿತು, ಬೆಲೆನೂ ಜಾಸ್ತಿ ಆಗೋಗಿದೆ, ನಮ್ಮ ಹತ್ರ ಖರ್ಚು ಜಾಸ್ತಿ ಆಗ್ತಾ ಇದೆ. ಸೊ ಹಾಗಾಗಿ ನಾವು ನಮ್ಮ ಸ್ವಂತ ವೆಹಿಕಲನ್ನು ಯೂಸ್ ಮಾಡೋದು ಬಿಟ್ಬಿಡೋಣ ಅಂತ ಜನ ಅಭಿಪ್ರಾಯ ತಿಳಿಸಿದ್ದಾರೆ. ಒಂದಷ್ಟು ಜನ ಏನೇನು ಹೇಳಿದ್ದಾರೆ ಬನ್ನಿ ತೋರಿಸ್ತೀವಿ. ಡೀಸೆಲ್ ಬೆಲೆ ಹೆಚ್ಚಾಗಿದೆ. ಕಾರಣ ಏನು, ಕೊಲ್ಲಿ ರಾಷ್ಟ್ರಗಳ ನಡುವೆ ಯುದ್ಧ ನಡೀತಾ ಇದೆ, ಅದರಿಂದ ಭಾರತದ ಮೇಲೆ ಪರಿಣಾಮ ಬೀರ್ತಿದೆ. ಇದಕ್ಕೆ ಜನಸಾಮಾನ್ಯ ಹೊರೆ ಆಗೋ ಬದಲು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಆಗಿರ್ಬೋದು, ಕೆಲವು ತೆರಿಗೆಗಳನ್ನು ಏನು ಸೆಸ್ ವಿಧಿಸ್ತಾ ಇದ್ದಾರೆ ಮತ್ತು ಏನು ತೆರಿಗೆನ ಹಾಕ್ತಾ ಇದ್ದಾರೆ ಅದನ್ನು ಕಡಿಮೆ ಮಾಡಿದಾಗ ಮಾತ್ರ ಏನಾಗುತ್ತೆ, ಸ್ವಲ್ಪ ಅಲ್ಲಿ ಎಫೆಕ್ಟ್ ಏನು ಸ್ವಲ್ಪ ಕಡಿಮೆ ಆಗುತ್ತೆ. ಅಂದರೆ ಬೆಲೆ ಕಡಿಮೆ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಅದರಿಂದ ರಾಜ್ಯ ಸರ್ಕಾರಗಳು, ಕೇಂದ್ರ ಸರ್ಕಾರಗಳು ಏನಾಗುತ್ತೆ, ತೆರಿಗೆಯನ್ನು ಸ್ವಲ್ಪ ಕಡಿಮೆ ಮಾಡಿ, ಸೆಸ್ಗಳನ್ನ ಕಡಿಮೆ ಮಾಡಿದಾಗ ಏನಾಗುತ್ತೆ, ಬೆಲೆ ಸ್ವಲ್ಪ ಕಡಿಮೆ ಆಗುತ್ತೆ, ಜನಸಾಮಾನ್ಯ ಹೊರೆನೂ ಕೂಡ ಕಡಿಮೆ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ರಾಜ್ಯದಲ್ಲೆಲ್ಲ ಪೆಟ್ರೋಲ್ ರೇಟ್ ಕಡಿಮೆ ಇದೆ, ನಮ್ಮ ರಾಜ್ಯದಲ್ಲಿ ಮಾತ್ರ ಜಾಸ್ತಿ ಆಗಿರೋದು. ಎಲ್ಲ ಯುದ್ಧದ ಎಫೆಕ್ಟ್ ಅಂತಲ್ಲ ಸರ್? ಯುದ್ಧದ ಎಫೆಕ್ಟು ಅಂತಂದರೆ ಕೇಂದ್ರ ಸರ್ಕಾರ 10 ರೂಪಾಯಿ ಕಡಿಮೆ ಮಾಡಿದೆ ಸುಂಕದ ಮೇಲೆ, ಇವರು ಕಡಿಮೆ ಮಾಡಬೇಕಲ್ವಾ? ಬೇರೆ ರಾಜ್ಯದಲ್ಲಿ ಕಡಿಮೆ ಆಗಿದೆ, ಈ ರಾಜ್ಯದಲ್ಲಿ ಏನೋ ಕಡಿಮೆ ಆಗ್ತಾ ಇಲ್ಲ. ತಮಿಳ್ನಾಡಲ್ಲಿ 103 ರೂಪಾಯಿ ಇದೆ, ಇಲ್ಲಿ 106 ರೂಪಾಯಿ ಇದೆ. ಇದು ಹೆಂಗಾಗುತ್ತೆ? ರಾಜ್ಯ ಸರ್ಕಾರ ಇದು ಕೊನೆ ಆಗಿದೆ, ಮುಖ್ಯಮಂತ್ರಿಗಳಿದು ಉತ್ತರ ಕೊಡಬೇಕು. ರಾಜ್ಯದಲ್ಲೆಲ್ಲ ಪೆಟ್ರೋಲ್ ರೇಟ್ ಕಡಿಮೆ ಇದೆ, ನಮ್ಮ ರಾಜ್ಯದಲ್ಲಿ ಮಾತ್ರ ಜಾಸ್ತಿ ಆಗಿರೋದು. ಎಲ್ಲ ಯುದ್ಧದ ಎಫೆಕ್ಟ್ ಅಂತಲ್ಲ ಸರ್? ಯುದ್ಧದ ಎಫೆಕ್ಟು ಅಂತಂದರೆ ಕೇಂದ್ರ ಸರ್ಕಾರ 10 ರೂಪಾಯಿ ಕಡಿಮೆ ಮಾಡಿದೆ ಸುಂಕದ ಮೇಲೆ, ಇವರು ಕಡಿಮೆ ಮಾಡಬೇಕಲ್ವಾ? ಬೇರೆ ರಾಜ್ಯದಲ್ಲಿ ಕಡಿಮೆ ಆಗಿದೆ, ಈ ರಾಜ್ಯದಲ್ಲಿ ಏನೋ ಕಡಿಮೆ ಆಗ್ತಾ ಇಲ್ಲ. ತಮಿಳ್ನಾಡಲ್ಲಿ 103 ರೂಪಾಯಿ ಇದೆ, ಇಲ್ಲಿ 106 ರೂಪಾಯಿ ಇದೆ. ಇದು ಹೆಂಗಾಗುತ್ತೆ? ರಾಜ್ಯ ಸರ್ಕಾರ ಇದು ಕೊನೆ ಆಗಿದೆ, ಮುಖ್ಯಮಂತ್ರಿಗಳಿದು ಉತ್ತರ ಕೊಡಬೇಕು. ರಾಜ್ಯದಲ್ಲೆಲ್ಲ ಏನು ಹೇಳಿದ್ವಿ, ಗಾಡಿ ಸ್ಟಾಪ್ ಮಾಡಬೇಕು, ಕಂಟ್ರೋಲಾಗಿ ಓಡಿಸ್ಕೋಬೇಕು. ಹಾಂ, ಇನ್ನೇನು ಮಾಡೋಕ್ಕಾಗೋದು? ಕೆಲ್ಸಕ್ಕೆ ಬರಬೇಕು ಅಷ್ಟಕ್ಕೆ, ಇನ್ನೆಲ್ಲೂ ಹೋಗ್ಬಾರ್ದು, ಸುತ್ತಾಡಬಾರ್ದು ಅಷ್ಟೇ. ಹಾಂ, ಜನರಿಗೆ ಹೊರೆ ಅನ್ನಿಸ್ತಾ ಇದೆ ಅಂತೇಳಿ. ಹಾಂ, ಜನರಿಗೆ ಹೊರೆ ಅನ್ನಿಸ್ತಾ ಇದೆ ಅಂತ ಜನರಿಗೆ ಹೊರೆ ಅನ್ನಿಸ್ತದೆ. ಮತ್ತು ನಿನ್ನೆ ನೋಡೋದು, ಈಗ ಪೆಟ್ರೋಲ್ ಜಾಸ್ತಿ ಆದರೆ ಕಂಟ್ರೋಲ್ ಮಾಡ್ಕೋಬೇಕು ಅವರು. ಗಾಡಿ ಎಲ್ಲೂ ತಿರುಗಾಡಬಾರ್ದು ಜಾಸ್ತಿ. ಹಾಂ, ಜಾಸ್ತಿ ತಿರುಗಾಡಿದ್ರೆ ಅವ್ರದ್ದೇ ಹೋಯ್ತದೆ. ಕೆಲವೊಬ್ರು ಸರ್ಕಾರ ಬೈತಾರಲ್ಲ, ಮತ್ತೆ ಇನ್ನೇನು ಮಾಡೋಕ್ಕಾಗೋದು? ಸರ್ಕಾರ ಬೈದೇನೆ. ಈಗ ಪೆಟ್ರೋಲು ಡೀಸೆಲು ಅದು ಇದು ಜಾಸ್ತಿ ಮಾಡಿಸ್ಕೊಳೋದ್ರೆ ನಿನ್ನೆ ಮಾಡೋದು. ಈಗ ಅಲ್ಲಿ ಎಣ್ಣೆ ರೇಟ್ ಜಾಸ್ತಿ ಆಗೋದೆ, ಅದನ್ನೇ ನಿಲ್ಲಿಸ್ಬಿಟ್ರೆ ಸರಿ ಆಯ್ತದೆ. ಕುಡಿಯೋದು ನಿಲ್ಲಿಸ್ಬಿಡೋಕ್ಕಾಗಲ್ಲ, ಅದು ಫ್ಯಾಕ್ಟ್ರಿನೇ ನಿಲ್ಲಿಸ್ಬಿಡ್ಬೇಕು ಅಲ್ವಾ ಸರ್? ಏನು ಮಾಡೋದು, ಕಮ್ಮಿ ಮಾಡೋರು ಅವರು ಮಾಡಲ್ಲ. ಹೊರೆ ಅನ್ನಿಸ್ತಾ ಇದೆ ಸರ್? ಏನಿಲ್ಲ, ಏನು ಮಾಡೋಕ್ಕಾಗಲ್ಲ, ಹಾಕ್ಲೇಬೇಕಲ್ಲ ಗಾಡಿಗೆ. ಫಸ್ಟು ಗ್ಯಾಸ್ ಬೆಲೆ ಜಾಸ್ತಿ ಆಯಿತು, ಎಲ್ಲ ಆಯ್ತದೆ ಇನ್ಮೇಲೆ. ಇನ್ನೊಂದು ಸ್ವಲ್ಪ ತಂದರೆ ಏನು ಮಾಡೋಕ್ಕಾಗಲ್ಲ, ಜನರು ಅನುಭವಿಸ್ಬೇಕು ಅಂತ. ಇನ್ನೇನಿಲ್ಲ, ಅದು ನಾವು ಏನೇ ಹೋರಾಟ ಮಾಡಿದ್ರೂ ಮಾಡೋದೇ ಮಾಡ್ತಾರೆ ಅವರು. ನೋಡಿ, ಒಂದಷ್ಟು ಜನ ನಾವು ಕೂಡ ತಿದ್ಕೋಬೇಕು, ನಾವು ಕೂಡ ದೇಶಕ್ಕೇನಾದರೂ ಕೊಡುಗೆ ಕೊಡಬೇಕು ಅನ್ನೋದಾದರೆ ಹೌದು, ಇದರಲ್ಲಿ ಪ್ರಾಕ್ಟಿಕಲಿ ಹೌದು, ಅವ್ರು ಹೇಳ್ತಿರೋದು ನಿಜ, ಮೋದಿ ಅವ್ರು ಹೇಳ್ತಿರೋದು ನಿಜ ಅಂತ ಹೇಳ್ತಿದ್ದಾರೆ. ಬಟ್ ಒಂದೊಂದಷ್ಟು ಜನ ಕೈ ಚೆಲ್ಲಿ ಕೂತಂಥ ಮಾತುಗಳನ್ನು, ಅಂದರೆ ಇನ್ನೇನು ಮಾಡೋಕ್ಕಾಗುತ್ತೆ, ಜಾಸ್ತಿ ಆಗೋಯ್ತು, ಇನ್ನೇನು ಮಾಡೋಕ್ಕಾಗತ್ತೆ ನಾವು. ಬಟ್ ಆದ್ರೂ ಜೀವನ ನಡಿಬೇಕಲ್ಲ. ಪೆಟ್ರೋಲ್ ಹಾಕ್ಸ್ಕೊಳ್ಳದೆ ಇರೋಕ್ಕೂ ಆಗಲ್ಲ, ಗಾಡಿ ಯೂಸ್ ಮಾಡದೆ ಇರೋಕ್ಕೂ ಆಗೋದಿಲ್ಲ, ನಮ್ಗೆ ಆಗೋದಿಲ್ಲ. ಸೊ ಹಾಗಾಗಿ ಎಲ್ಲ ಕಡೆ ಪಬ್ಲಿಕ್ ಟ್ರಾನ್ಸ್ಪೋರ್ಟು 2-3 ಬಸ್ ಚೇಂಜ್ ಮಾಡೋಕ್ಕೂ ಆಗೋದಿಲ್ಲ. ನಾನಾ ರೀತಿಯ ತೊಂದರೆಗಳ ಅಡ್ಡ ಬರುತ್ತೆ. ಇನ್ನೇನು ಮಾಡೋದು, ಹಣೆ ಬರ ನಾವು ಅನುಭವಿಸ್ಬೇಕು ಅಷ್ಟೇ. ಹೀಗೆ